ಕಾಶಿ ಮಥುರಾ ವಿಚಾರವಾಗಿ ಆರ್ಎಸ್ಎಸ್ सरसंघ ಚಾಲಕರಾದ ಮಾನನೀಯ ಮೋಹನ್ ಜಿ ಭಾಗವತ್ ಅವರು ನಿಜವಾಗಿ ಹೇಳಿದ್ದೇನು? संघ इस आंदोलन में नहीं जाएगा, लेकिन संघ के स्वयंसेवक जा सकते हैं, वो हिंदू है। ಕಾಶಿ ಮಥುರಾ ಮರುವಶದ ಆಂದೋಲನಕ್ಕೆ ಸಂಘ ಹೋಗುವುದಿಲ್ಲ ಎನ್ನುವುದರ ಅರ್ಥ ಏನು? ಹಾಗಾದರೆ ಸಂಘದ ನಿಜವಾದ ಕಾರ್ಯ ಏನು? ಸ್ನೇಹಿತರೆ, ದೆಹಲಿಯಲ್ಲಿ 3 ದಿನಗಳ ಕಾಲ ಸಂಘಯಾತ್ರೆ ವಿಚಾರ ಸಂಕಿರಣದಲ್ಲಿ ಆರ್ಎಸ್ಎಸ್ನ ಸರಸಂಘ ಚಾಲಕರಾದ ಮಾನನೀಯ ಮೋಹನ್ ಜಿ ಭಾಗವತ್ ಅವರು 3ನೇ ದಿನದ ಪ್ರಶ್ನೋತ್ತರದಲ್ಲಿ ಕೇಳಿದ ಒಂದು ಪ್ರಶ್ನೆಗೆ ಉತ್ತರಿಸುತ್ತಾ ಹೀಗೆ ಹೇಳಿದರು. आंदोलन में संघ जाता नहीं, एकमात्र आंदोलन राम मंदिर था जिसमें हम जुड़े इसलिए उसको आखिर तक ले गए। अब बाकी आंदोलनों में संघ जाएगा नहीं, लेकिन हिंदू मानस में काशी मथुरा अयोध्या तीनों का महत्व है, 2 जन्मभूमि है, तो हिंदू समाज इसका आग्रह करेगा और संस्कृति और समाज के हिसाब से संघ इस आंदोलन में नहीं जाएगा, लेकिन संघ के स्वयंसेवक जा सकते हैं, वो हिंदू है। लेकिन इन 3 को छोड़कर मैंने कहा है, हर जगह मंदिर मत ढूंढो, हर जगह शिवलिंग मत ढूंढो। मैं अगर ये कह सकता हूँ हिंदू संगठन का प्रमुख, जिसको स्वयंसेवक भी प्रश्न पूछते रहते हैं, तो थोड़ा इतना भी होना चाहिए, चलो भाई 3 की ही बात है ना, ले लो, ये क्यों ना हो, ये भाईचारे के लिए एक बहुत बड़ा कदम आगे होगा। ಯಾವುದೇ ಒಂದು ಆಂದೋಲನದಲ್ಲಿ ಸಂಘ ಭಾಗವಹಿಸುವುದಿಲ್ಲ. ಇಲ್ಲಿಯವರೆಗೆ ಒಂದೇ ಒಂದು ಆಂದೋಲನವನ್ನ ಸಂಘ ಕೈಗೆತ್ತಿಕೊಂಡಿತ್ತು, ಅದು ಅಯೋಧ್ಯೆಯ ರಾಮ ಜನ್ಮಭೂಮಿಯ ಆಂದೋಲನ. ಈ ಆಂದೋಲನವನ್ನ ಕೈಗೆತ್ತಿಕೊಂಡದ್ದು ಮಾತ್ರ ಅಲ್ಲ, ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿತ್ತು. ಇನ್ನು ಮುಂದೆ ಅಂಥ ಯಾವುದೇ ಆಂದೋಲನವನ್ನ ಸಂಘ ಸಂಘಟಿಸೋದಿಲ್ಲ. ಆದರೆ ಕಾಶಿ ಮಥುರಾ ಅಯೋಧ್ಯೆ ಹಿಂದೂ ಜನಮಾನಸದಲ್ಲಿ ಇರುವ ಪವಿತ್ರ ಶ್ರದ್ಧಾ ಕೇಂದ್ರಗಳು. ಹಾಗಾಗಿ ಹಿಂದೂ ಸಮಾಜ ಕಾಶಿ ಮಥುರಾದ ಮರುವಶಕ್ಕೆ ಆಗ್ರಹ ಮಾಡಿಯೇ ಮಾಡುತ್ತದೆ. ಈ ಜನಾಂದೋಲನದಲ್ಲಿ ಸಂಘವು ಭಾಗವಹಿಸೋದಿಲ್ಲ, ಆದರೆ ಸಂಘದ ಸ್ವಯಂ ಸೇವಕರು ಭಾಗವಹಿಸಬಹುದು. ಇದು ಮಾನ್ಯ ಸರಸಂಘ ಚಾಲಕರು ವಿಚಾರ ಸಂಕಿರಣದಲ್ಲಿ ಕೇಳಿದ್ದ ಪ್ರಶ್ನೆಗೆ ಹೇಳಿದ ಉತ್ತರ. ಹಾಗಾದರೆ ಸರಸಂಘ ಚಾಲಕರು ಹೇಳಿದ ಈ ಮಾತುಗಳ ಅರ್ಥ ಏನು? ಮಾನ್ಯ ಸರಸಂಘ ಚಾಲಕರು ಈ ರೀತಿ ಹೇಳಿದ್ದು ಇದೇ ಮೊದಲ ಬಾರಿ ಏನಲ್ಲ. ಅಯೋಧ್ಯೆಯ ರಾಮ ಜನ್ಮಭೂಮಿ ಹೋರಾಟವು ತಾರ್ಕಿಕ ಅಂತ್ಯಕ್ಕೆ ಬಂದು ರಾಮ ಮಂದಿರ ನಿರ್ಮಾಣವಾದಾಗಲೇ ಇದನ್ನ ಹೇಳಿದರು. ಸಂಘ ಇನ್ನು ಮುಂದೆ ಯಾವುದೇ ಈ ರೀತಿಯ ಆಂದೋಲನದಲ್ಲಿ ಭಾಗವಹಿಸೋದಿಲ್ಲ. ಈ ಆಂದೋಲನಗಳನ್ನ ಹಿಂದೂ ಸಮಾಜವೇ ಸಂಘಟಿಸಬೇಕು. ಈ ಆಂದೋಲನದಲ್ಲಿ ಸಂಘದ ಸ್ವಯಂ ಸೇವಕರು ಭಾಗವಹಿಸಬಹುದು ಅಂತ 2019ರಲ್ಲಿಯೇ ಹೇಳಿದರು. ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಬಿತ್ತರವಾದ ಸುದ್ದಿಯ ಶೀರ್ಷಿಕೆಯನ್ನು ನೋಡಿ ಅನೇಕರು ಸಂಘದ ನಿಲುವನ್ನು ಟೀಕಿಸ್ತಾ ಇದ್ದಾರೆ. ಆದರೆ ನಿಜವಾದ ವಿಚಾರ ಏನು ಅನ್ನುವುದನ್ನ ಈಗ ನಿಮಗೆ ನಾವು ತಿಳಿಸ್ತೇವೆ. ಹಾಗಾದರೆ ಸಂಘದ ನಿಜವಾದ ಕಾರ್ಯ ಏನು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಯಾವುದೇ ಆಂದೋಲನವನ್ನಾಗಲಿ ಪ್ರತಿಭಟನೆಯನ್ನಾಗಲಿ ನಡೆಸೋದಿಲ್ಲ. ಸಂಘದ ಮುಖ್ಯ ಕಾರ್ಯ ನಿತ್ಯ ಶಾಖೆ. ನಿತ್ಯ ಶಾಖೆಯ ಮೂಲಕ ವ್ಯಕ್ತಿ ನಿರ್ಮಾಣ, ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ. ಹಾಗಾಗಿ ಸಂಘ ನಡೆಸುವುದು ಶಾಖೆಗಳನ್ನು ಮಾತ್ರ. ಶಾಖೆಯಲ್ಲಿ ನಿರ್ಮಾಣಗೊಂಡ ವ್ಯಕ್ತಿಗಳು ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಸೇವಾ ಕಾರ್ಯಗಳನ್ನು, ಸಂಘಟನಾತ್ಮಕ ಕಾರ್ಯಗಳನ್ನು ಕೈಗೊಳ್ತಾರೆ. ಇದಕ್ಕೆ ಬೇಕಾದ ಸಲಹೆಗಳನ್ನು ಮಾತ್ರ ಸಂಘ ನೀಡುತ್ತದೆ ಹೊರತು ಸಂಘ ನೇರವಾಗಿ ಆ ಕಾರ್ಯಗಳಲ್ಲಿ ಭಾಗವಹಿಸೋದಿಲ್ಲ. ಈ ಸ್ಪಷ್ಟನೆ ಸಂಘದ ಸ್ವಯಂ ಸೇವಕರಲ್ಲಿ ಸದಾ ಇದ್ದರೆ ಯಾವುದೇ ಗೊಂದಲಕ್ಕೆ ಒಳಗಾಗುವ ಪ್ರಮೇಯವೇ ಬರೋದಿಲ್ಲ. ಕೆಲವೊಂದು ಜನಾಂದೋಲನವನ್ನು ಸಂಘಟಿಸಲು ಸಮಾಜವೇ ಸಂಘದ ಬಳಿ ಕೇಳಿದ್ದಿದೆ. ಉದಾಹರಣೆಗೆ ಕನ್ಯಾಕುಮಾರಿಯ ವಿವೇಕಾನಂದ ಶಿಲಾ ಸ್ಮಾರಕ ನಿರ್ಮಾಣದ ಆಂದೋಲನ. ಆಲ್ ಇಂಡಿಯಾ ವಿವೇಕಾನಂದ ರಾಕ್ ಮೆಮೋರಿಯಲ್ ಕಮಿಟಿಯ ಸದಸ್ಯರು ವಿವೇಕಾನಂದ ಶಿಲಾ ಸ್ಮಾರಕ ನಿರ್ಮಾಣಕ್ಕೆ ನಿಮ್ಮಿಂದ ಒಬ್ಬ ಸೂಕ್ತ ಮಾರ್ಗದರ್ಶಕ ಬೇಕು ಅಂತ ಸಂಘದ ಆಗಿನ ಸರಸಂಘ ಚಾಲಕರಾದ ಶ್ರೀ ಗುರೂಜಿ ಅವರಲ್ಲಿ ಕೇಳಿಕೊಂಡಾಗ ಆಗಿನ ಸರಕಾರ್ಯವಾಹರಾಗಿದ್ದ ಏಕನಾಥ್ ಜಿ ರಾನಡೆ ಅವರನ್ನ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ ಶಿಲಾ ಸ್ಮಾರಕದ ಆಂದೋಲನಕ್ಕೆ ಕೊಟ್ಟಿದ್ದರು. ಅಯೋಧ್ಯೆಯ ಆಂದೋಲನವನ್ನ ಮಾತ್ರ ಸಂಘ ಸಂಘಟಿಸಿತ್ತು ಮತ್ತು ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದು ಇವತ್ತು ಭವ್ಯ ರಾಮ ಮಂದಿರದ ನಿರ್ಮಾಣವೂ ಆಗಿದೆ. ಕಾಶಿ ಮಥುರಾದ ಮರುವಶದ ಆಂದೋಲನಕ್ಕೆ ಹಿಂದೂ ಸಮಾಜವೇ ಮುಂದಾಗಲಿ. ಹೌದು, ಕಾಶಿ ಮತ್ತು ಮಥುರಾ ಮರುವಶಕ್ಕೆ ಸಂಪೂರ್ಣ ಹಿಂದೂ ಸಮಾಜ ಸಂಘಟಿತ ಆಗಬೇಕು. ಸಂಪೂರ್ಣ ಹಿಂದೂ ಸಮಾಜ ಒಂದಾಗಿ ಒಕ್ಕೊರಳಿನಿಂದ ಆಗ್ರಹಿಸಬೇಕು. ಈಗಾಗಲೇ ಕಾನೂನು ಹೋರಾಟ ಶುರುವಾಗಿದೆ. ಈ ಜನಾಂದೋಲನವನ್ನ ಹಿಂದೂ ಸಮಾಜ ಸಂಘಟಿಸಿದರೆ ಆದಷ್ಟು ಬೇಗ 2 ಶ್ರದ್ಧಾ ಕೇಂದ್ರಗಳು ಹಿಂದೂಗಳ ಪಾಲಿಗೆ ಬರಬಹುದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶಯ ಕೂಡ ಇದೇ ಆಗಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.